ಇದರ ಬನ್ನಿ, ಈ ಡ್ಯಾಮ್ ಡ್ಯಾಮೇಜ್ ಆಗಿದೆಯಲ್ಲ, ಇದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ರೀ ಈ ಡ್ಯಾಮ್ ನಿರ್ವಹಣೆಗೆ. 1949ರಿಂದ ಆರಂಭ ಆಗಿ ಇಲ್ಲಿ ತನಕ ಒಂದು ಡ್ಯಾಮ್ ಅಂತಂದ್ರೆ ಒಂದು ಇಷ್ಟು ವರ್ಷ ಅಂತಿರುತ್ತೆ. ಯಾರು ಕೂಡ ಅದರ ಬಗ್ಗೆ ಒಂದು ತುರ್ತಾಗಿ ಯಾರು ಗಮನ ಹರಿಸ್ತಾ ಇಲ್ಲ. ಯಾರಿಗೂ ಅದರ ಬಗ್ಗೆ ಒಂದು ಅಯ್ಯೋ ಹಿಂಗಾಗಿದೆಯಲ್ಲ, ಹಾಂ ಇಲ್ವೇ ಡೋಂಟ್ ವರಿ ಅನ್ನೋ ರೀತಿಯಲ್ಲಿ. ಡ್ಯಾಮ್ ಡ್ಯಾಮೇಜ್ ಯಾರು ಹೊಣೆ ಆಗಿದ್ರೆ, ಈ ಡ್ಯಾಮ್ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಯಾರು ಹೊಣೆ? TB ಡ್ಯಾಮ್ ನಿರ್ವಹಣೆಯಲ್ಲಿ ಅಧಿಕಾರಿಗಳೇನಾದರೂ ಎಡವಿದ್ರಾ? 60 ಅಧಿಕಾರಿಗಳಿದ್ದಾರೆ. ಈ 60 ಅಧಿಕಾರಿಗಳ ಕೆಲಸ ಏನು? ಕೋಟಿ ಕೋಟಿ ಹಣವಿದೆ, ಆದರೆ ಬರಗಾಲ ಅಂತ ಇತ್ತು, ಆಗ ಕೆಳಮಟ್ಟಕ್ಕೆ ಹೋಗಿತ್ತು, ಆಗ ರಿಪೇರಿ ಮಾಡುವಂಥ ಕೆಲಸ ಯಾಕಾಗಿಲ್ಲ? TB ಡ್ಯಾಮ್ ನಿರ್ವಹಣೆಗೆ ನೀಡಿದ ಹಣ ಎಲ್ಲಿಗೋಯ್ತು? RTI ಇದನ್ನು ನಾವು ಕೇಳಬೇಕು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕಳೆದ 2 ದಿನಗಳಿಂದ ಎಲ್ಲಿದ್ದಾರೆ? ಗೇಟ್ ಕಟ್ಟಾಗಿ 2 ದಿನವಾದರೂ ಜಮೀರ್ ಅಹ್ಮದ್ ಖಾನ್ ಸುಳಿವಿಲ್ಲ. ಆದರೆ ಇದೇ ಜಮೀರ್ ಅಹ್ಮದ್ ಖಾನ್ ಯಾವಾಗ ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೀತಾರೆ, ಆಗ ಮನೆಗೋಗಿ ಸಾಂತ್ವನ ಹೇಳ್ತಾರೆ. ಹಾಗಿದ್ರೆ ಇಲ್ಲಿರುವಂಥ 6 ಲಕ್ಷ ಹೆಕ್ಟೇರ್ ಜಾಗದಲ್ಲಿ ಕೃಷಿ ಭೂಮಿ ಇದೆ. ಆ ಜಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ರೈತರ ಕಣ್ಣೀರು ಒರೆಸೋಕೆ ಯಾರಿದ್ದಾರೆ? ಡ್ಯಾಮ್ ನಿರ್ವಹಣೆಗೆ ಅಪಾರ ಹಣ ವೆಚ್ಚ ಮಾಡ್ತಾ ಇದೆ ನಮ್ಮ ಸರ್ಕಾರ. ಆಮೇಲೆ 3 ರಾಜ್ಯಗಳು ಇದರ ಈ ನೀರಿನ ಲಾಭ ಪಡೆಯುತ್ತೆ. ಹಾಗಾಗಿ ವೆಚ್ಚ ಕೂಡ ಶೇರ್ ಆಗುತ್ತೆ. ಕರ್ನಾಟಕ 60%, ಆಂಧ್ರ ಪ್ರದೇಶ 30%, ತೆಲಂಗಾಣ 5% ವೆಚ್ಚ ಮಾಡುತ್ತೆ. ಹಾಗಿದ್ರೆ ಈ ಎಲ್ಲ ದುಡ್ಡನ್ನು, ಅಂದರೆ ಆಂಧ್ರ ಪ್ರದೇಶ ಕೂಡ ದುಡ್ಡು ಇಡುತ್ತೆ ಅದಕ್ಕೆ, ಈ ಎಲ್ಲ ದುಡ್ಡನ್ನು ಕಾಸು ನುಂಗಿ ಕೈಕಟ್ಟಿ ಕುಳಿತುಬಿಟ್ರ ನಾಯಕರು ಮತ್ತು ಅಧಿಕಾರಿಗಳು. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಭಾರೀ ಜಲಸಂಪನ್ಮೂಲ ಸಚಿವರೇ ನಿರ್ವಹಣೆ ವೈಫಲ್ಯಕ್ಕೆ ಕಾರಣ ಏನು? ಈ ಹಿಂದೆ MB ಪಾಟೀಲ್ ಅವರು ಸಚಿವರಾಗಿದ್ದಾಗ ಇದೇ ಕಾವೇರಿ ವಿಚಾರದ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಾಗ ಯಾವ ರೀತಿ ಅವರು ಓಡಾಡ್ತಾ ಇದ್ರು, ಯಾವ ರೀತಿ ಅವರು ವಕೀಲರ ಬಳಿ ತಮ್ಮ ಉಮೇದನ್ನು ಹೇಳ್ತಾ ಇದ್ರು, ಆಮೇಲೆ ತಮ್ಮ ಬಬಲೇಶ್ವರದಲ್ಲಿ ಕೂಡ ಹೇಗೆ ನೀರನ್ನು ತಂದು ಆಧುನಿಕ ಭಗೀರಥ ಅಂದ್ಕೊಂಡ್ರು. ಅವ್ರಿಗಾದರೂ ಕೊಡ್ರಿ, ಅಟ್ಲೀಸ್ಟು ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಹೇಳ್ತೀರಿ ಯಾವುದೇ ರೈತರು ಭಯಪಡುವಂಥ ಅಗತ್ಯ ಇಲ್ಲ. ಅವ್ರು ಯಾಕೆ ಭಯಪಡಬೇಕು? ಅಲ್ಲ, ಯಾರು ಭಯಪಡುವಂಥ ಅಗತ್ಯ ಇಲ್ಲ. ಇದು ಜೀವದ ಪ್ರಶ್ನೆ ಅಲ್ಲ, ಅವರ ಜೀವನದ ಪ್ರಶ್ನೆ ಅಲ್ವಾ? DK ಶಿವಕುಮಾರ್ ಅವರೇ, ನಿಮ್ಮ 1,000 ಕೋಟಿ ಯಾರಾದರೂ ಹೊತ್ಕೊಂಡು ಹೋದಾಗ ನಿಮ್ಮ ಹತ್ರ ಯಾರಾದರೂ ಬಂದು ಡೋಂಟ್ ವರಿ ಅಂತಂದ್ರೆ ಹೆಂಗಾದಿತ್ತು ನಿಮಗೆ? ಹಂಗಾಗಿದೆ ಇದು. ಹಾಂ, ಅವರ ಜೀವಕ್ಕೆ ಅಪಾಯ ಇಲ್ಲ, ಗೊತ್ತಿದೆ ನಮಗೆ. ಜೀವನ 2 ಬೆಳೆ ತೆಗಿತಾರಲ್ಲ ಅದು. ಈಗ ಏನು ಡೋಂಟ್ ವರಿ ಮಾಡ್ಕೋಬೇಡಿ ಅಂದ್ರಲ್ಲ, ಯಾರು ವರಿ ಮಾಡ್ಕೋಬೇಡಿ ಅಂತಂದ್ರಲ್ಲ, ಆ 2 ಬೆಳೆಯಲ್ಲಿ ಬರುವಂಥ ಲಾಭ ನೀವು ಕೊಡ್ತೀರಾ? ಕಳಿಸುವ ಸದಾಶಿವನಗರಕ್ಕೆ, ಇಲ್ಲ ಅಂತಂದರೆ ಅಲ್ಲಿಗೆ ದೊಡ್ಡಹಳ್ಳಿಗೆ. ಕೊಚ್ಚಿ ಹೋಗಿದ್ದು ಗೇಟಲ್ಲ ಸ್ವಾಮಿ, ಲಕ್ಷಾಂತರ ರೈತರ ಬದುಕು, ರೈತರ ಶ್ರಮ ನಷ್ಟ, ಕಣ್ಣೀರಿಗೆ ಪರಿಹಾರ ಕೊಡೋರು ಯಾರು? ಇಂಥ ನಿರ್ಲಕ್ಷ್ಯವಾದರೂ ಯಾರನ್ನು ಹೊಣೆ ಮಾಡಲ್ವ ನೀವು? ಒಬ್ಬ ಬೇಕಲ್ಲ ಒಬ್ಬ. ಅದರ ನಡುವೆ ಎಡವಟ್ಟು ಮಾಡಿದವ ರಕ್ಷಣೆಗೆ ಮುಂದಾಗ್ತಾ ಇದೆ ಸರ್ಕಾರ. TB ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನ ಲಿಂಕ್ ಚೈನ್ ಕಟ್ಟಾದ ಕಾರಣಕ್ಕಾಗಿ ನೀರು ಹರಿದು ಹೋಗ್ತಾ ಇದೆ. ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ 65 TMC ನೀರು ಹರಿದು ಹೋಗಬೇಕಾಗಿದೆ. ಆದರೆ ಯಾವ ರಾಜಕಾರಣಿ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಯಾಕಂದರೆ ದುಡ್ಡು ತಿಂದು ತಿಂದು ತೇಗಿದ್ದಾರೆ. ನಾವು ಕೂಡ ಇದ್ದೀವಲ್ವಾ, ಯಥಾ ರಾಜ ತಥಾ ಪ್ರಜಾ. ನಮಗೆ ಒಂದು ಸಿದ್ಧಾಂತಬದ್ಧವಾಗಿ ಯಾವುದೊಂದು ಪಕ್ಷ ಬೇಕೋ, ಇಲ್ಲ ಅಂತಂದರೆ ನಮ್ಮ ಜಾತಿ ಯಾವನಿದ್ದಾನೆ ಅವನಿಗಾಗಿ ಒಂದು ಪಕ್ಷ ಬೇಕೋ ಅಷ್ಟೇ. ಆದರೆ ಈ ನೀರಿನಿಂದ 2 ಬೆಳೆ ತೆಗಿಬೇಕಾದಂಥ ರೈತ ಯಾವ ರೀತಿ ಕಂಗಾಲಾಗಿದ್ದಾನೆ. DK ಶಿವಕುಮಾರ್ ಹೇಳ್ತಾರೆ ರೈತರು ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಹೌದು, ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಬರಬೇಕಾದಂಥ ಆದಾಯ ಇದೆಯಲ್ಲ ಕೃಷಿಯಿಂದ, ಅವರ ಸದಾಶಿವನಗರ ಮನೆಯಿಂದ ತಗೊಳ್ಳಿ, ಇಲ್ಲ ಅಂತಂದರೆ ಕನಕಪುರದ ಮನೆಯಿಂದ ತಗೊಳ್ಳಿ. ಒಂದು ಹೇಳುವಂಥ ಮಾತಾ ಅದು. ಹಾಗಂತ ಇವರು ಸುಮ್ಮನಿದ್ದಾರೆ ಅಂತಂದ್ಬಿಟ್ಟು ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂತಿಲ್ಲ. ಹಲವಾರು ಕ್ರಸ್ಟ್ ಗೇಟ್ಗಳ ರಿಯಾಲಿಟಿ ಚೆಕ್ ಇವತ್ತು ನಾವು ಮಾಡಿದ್ವಿ. ಹಲವಾರು ಕ್ರಸ್ಟ್ ಗೇಟ್ಗಳ ರಿಯಾಲಿಟಿ ಚೆಕ್. ಅದು ಲಕ್ಷಾಂತರ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಮ್ನ ನೀರು ನಂಬಿ ಅನ್ನದಾತರು ಬದುಕು ಕಟ್ಟಿಕೊಂಡಿದ್ರು. DK ಶಿವಕುಮಾರ್ ಕೂಡ ಇದೇ ಊಟ ತಿನ್ನಬೇಕು. ಸಿದ್ದರಾಮಯ್ಯನವರು ಅಷ್ಟೇ, ಯಡಿಯೂರಪ್ಪನವರು ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ. ನೀವು ಮಾತಾಡಬೇಕಾಗಿತ್ತು. ಈಗ
ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರಿಗೆ ಆಘಾತ ತಂದಿದೆ, ಆದರೆ ರಾಜಕಾರಣಿಗಳು ಯಾವುದೇ ಆಘಾತ ತಂದಿಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಇನ್ನುಳಿದ ಜಲಾಶಯಗಳು ಇವರನ್ನು ನಂಬಿದ್ರೆ ಸೇಫ್ ಅಲ್ಲ. ಆದರೆ ನಮ್ಮ ಜವಾಬ್ದಾರಿ ಮಾಧ್ಯಮವಾಗಿ ಎಷ್ಟು ಜಲಾಶಯಗಳು ಸೇಫ್ ಅಂತ ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ನಾಳೆನೂ ಮಾಡ್ತೀವಿ. ಇವತ್ತಿನ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿರೋ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಡ್ಯಾಂಗಳ ರಿಯಾಲಿಟಿ ಚೆಕ್. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಬೆನ್ನಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಪ್ರಮುಖ ಜಲಾಶಯಗಳ ರಿಯಾಲಿಟಿ ಚೆಕ್ ನಡೆಸಿದೆ. ಯಾವ ಜಲಾಶಯಗಳು ಯಾವ ಸ್ಥಿತಿಯಲ್ಲಿವೆ, ಯಾವ ಜಲಾಶಯಗಳು ಅಪಾಯದಲ್ಲಿವೆ ಎಂಬುದನ್ನು ಬಟಾಬಯಲು ಮಾಡುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೀರು ಪೋಲು. ಬೇಸಿಗೆ ಕಾಲದಲ್ಲೇ ಎಮರ್ಜೆನ್ಸಿ ಗೇಟ್ ದುರಸ್ತಿಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಕ್ಕೆ ಇದೀಗ ಶಿವಮೊಗ್ಗ ಭದ್ರಾ ಜಲಾಶಯದಿಂದ ನೀರು ಪೋಲಾಗ್ತಿದೆ. ಇವತ್ತು ಭದ್ರಾ ಜಲಾಶಯದ ಒಂದು ಎಮರ್ಜೆನ್ಸಿ ಗೇಟ್ ಇದೆ, ಅದರಿಂದ ಸಾಕಷ್ಟು ನೀರು ಪ್ರತಿನಿತ್ಯವೂ ಪೋಲಾಗ್ತಿದೆ. ಒಂದು ಕಡೆ ಅದನ್ನು ದುರಸ್ತಿಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ, ಆದರೆ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಸಕಾಲಕ್ಕೆ ನಿರ್ವಹಣೆ, ಕ್ರಸ್ಟ್ ಗೇಟ್ಗಳು ಸೇಫ್. ಮೈಸೂರಿನ HD ಕೋಟೆಯ ಬೀಚನಹಳ್ಳಿಯಲ್ಲಿರೋ ಕಬಿನಿ ಡ್ಯಾಂ ವರ್ಷಕ್ಕೆ 2 ಬಾರಿ ತುಂಬುವ ಏಕೈಕ ಜಲಾಶಯ. ಚೈನ್ಗಳು ಬಹಳಷ್ಟು ಉಪಯೋಗ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಹಗ್ಗದ ಮಾದರಿಯಲ್ಲಿರುವಂತಹ ಕಬ್ಬಿಣದ ಒಂದು ಚೈನ್ ಏನಿದೆ, ಆ ಚೈನ್ ಇವತ್ತು ಸಂಪೂರ್ಣವಾಗಿ ಗೇಟ್ ಎಲ್ಲ ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಸಂಪೂರ್ಣ ಈ ಒಂದು 4 ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಒಂದೊಂದು ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸುಮಾರು 39,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಿಡಕಲ್ ಡ್ಯಾಂ ಎಷ್ಟು ಸೇಫ್? ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಿಡಕಲ್ನಲ್ಲಿರೋ ಜಲಾಶಯದಲ್ಲಿ 48.98 TMC ನೀರು ಸಂಗ್ರಹವಾಗಿದ್ದು ಸುರಕ್ಷಿತವಾಗಿದೆ. ನೀರಿನ ಹರಿವಿನ ಪ್ರಮಾಣ 5,791 ಕ್ಯೂಸೆಕ್ನಷ್ಟು ಒಳ ಹರಿವು ಇದ್ರೆ ಕೂಡ ಓವರ್ಫ್ಲೋ ಆಗಿ ಹೊರಗಡೆ ಬರ್ತಾ ಇರುವಂಥದ್ದು. ಈಗಾಗಲೇ ಬಹುತೇಕ ತುಂಬಿರುವಂಥ ಡ್ಯಾಮ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಗೇಟ್ಗಳಿಗೆ ಚೈನ್ ಬದಲು ಕೇಬಲ್ ಲಿಂಕ್. ಕೊಡಗು ಜಿಲ್ಲೆಯ ಹಾರಂಗಿ ಡ್ಯಾಂ ಸುಭದ್ರವಾಗಿದೆ. 4 ಕ್ರಸ್ಟ್ ಗೇಟ್ಗಳಿಗೂ ಚೈನ್ ಬದಲು ಕೇಬಲ್ ಲಿಂಕ್ ಅಳವಡಿಸಲಾಗಿದೆ. 4 ಕ್ರಸ್ಟ್ ಗೇಟ್ ಇದೆ. ಈ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುವಂಥ ವ್ಯವಸ್ಥೆ. ಆದರೆ ಬೇರೆ ಜಲಾಶಯಗಳಲ್ಲಿ ಚೈನ್ ಲಿಂಕ್ ಇರುತ್ತೆ. ಈಗ TB ಜಲಾಶಯದಲ್ಲಿ ಚೈನ್ ಲಿಂಕ್ ಕಟ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಚೈನ್ ಲಿಂಕ್ ಇಲ್ಲ, ಇದು ಬದಲಾಗಿ ಕೇಬಲ್ ವ್ಯವಸ್ಥೆ ಇದೆ. ಆಲಮಟ್ಟಿ ಅಣೆಕಟ್ಟು ಕಂಪ್ಲೀಟ್ ಸೇಫ್. 26 ಗೇಟ್ಗಳನ್ನು ಹೊಂದಿರುವ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಸೇಫ್ ಆಗಿದೆ. 519 ಅಡಿ ಎತ್ತರವನ್ನು ಅಂದರೆ ಮೀಟರ್ ಎತ್ತರವನ್ನು ಈ ಆಲಮಟ್ಟಿ ಅಣೆಕಟ್ಟು ಹೊಂದಿರುವಂಥದ್ದು. ಏನು 26 ಗೇಟ್ಗಳಿದ್ದಾವೆ, ಎಲ್ಲ ಗೇಟ್ಗಳು ಸಹಿತ ಸಂಪೂರ್ಣವಾಗಿ ಹೈಡ್ರೋಲಿಕ್ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯಾದಂಥ ಅನಾಹುತಗಳು ಇಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. 92 ವರ್ಷದ ಹಳೆ ಡ್ಯಾಂ ಎಷ್ಟು ಸೇಫ್? ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ KRS ಡ್ಯಾಂ ಒಳಹರಿವು ಹೆಚ್ಚಾಗಿದೆ. ಈವರೆಗೆ 2 ಹಂತದಲ್ಲಿ ಎಲ್ಲಾ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಡ್ಯಾಮ್ ಇಂದಿಗೂ ಕೂಡ ಸೇಫ್ ಅನ್ನೋ ಮಾತುಗಳನ್ನು ಹಿರಿಯ ಇಂಜಿನಿಯರ್ಗಳು ಹೇಳ್ತಾರೆ. 1932ರಲ್ಲಿ ನಿರ್ಮಾಣಗೊಂಡಿರುವಂಥ ಕನ್ನಂಬಾಡಿ ಅಣೆಕಟ್ಟೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ಇಂದಿಗೂ ಕೂಡ ಸುಭದ್ರವಾಗಿದೆ ಅನ್ನೋ ಮಾತುಗಳನ್ನು ಇಲ್ಲಿ ಕೆಲಸ ಮಾಡಿರುವಂಥ ಇಂಜಿನಿಯರ್ಗಳು ಹೇಳುವಂಥದ್ದು. ಹಾಸನ ಗೊರೂರಿನಲ್ಲಿರೋ ಹೇಮಾವತಿ ಜಲಾಶಯದಲ್ಲೂ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಯೂನಿಟು 25 ಟನ್ಸ್ ತನಕ ಬರುತ್ತೆ. ಆಮೇಲೆ ನಮ್ಮದು 2024 ಮಾರ್ಚಲ್ಲಿ ನಮ್ದು ಎಲ್ಲ ಕ್ರಸ್ಟ್ ಗೇಟ್ಸ್ಗಳು ನಮ್ಮದು ಮೇಂಟೆನೆನ್ಸ್ ಆಗಲಿ, ಎಪಾಕ್ಸಿ ಪೇಂಟಿಂಗ್ಸ್ ಆಗಲಿ, ಏನೇನು ಪಿರಿಯಾಡಿಕಲಿ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಆಗಿದೆ. ಆ್ಯಂಡ್ ಇದೆಲ್ಲದೂ ಕೂಡ ನಮ್ಮ ಹೈಯರ್ ಅಥಾರಿಟೀಸಿಂದ ಚೆಕ್ ಕೂಡ ಆಗಿ ಎಲ್ಲ ಸದೃಢವಾಗಿದೆ ಸರ್. ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮಗೆ. ಇಷ್ಟು ದಿನ ನೀರಿಲ್ಲದೆ ಖಾಲಿಯಾಗಿದ್ದ ಜಲಾಶಯಗಳು ಈಗ ಭರ್ತಿಯಾಗಿವೆ. ಸರ್ಕಾರ ಸರಿಯಾಗಿ ಜಲಾಶಯಗಳ ಮೇಂಟೆನೆನ್ಸ್ ಮಾಡಿ ಇರೋ ನೀರನ್ನ ಉಳಿಸಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.